ಎಲ್ರಿಗೂ ನಮಸ್ಕಾರ. ಇಲ್ಲೊಬ್ಬ ಶಿಷ್ಯ ಇದ್ದಾನೆ. ಇವನು ತಾನೆಲ್ಲ ಆಸೆಗಳನ್ನ ಬಿಟ್ಬಿಟ್ಟಿದ್ದೀನಿ, ತಾನು ಮಹತ್ತರವಾದದ್ದೇನೋ ಸಾಧಿಸಬೇಕು ಅಂತ ಗುರುಗಳ ಹತ್ರ ಬಂದು ಶಿಷ್ಯತ್ವ ಪಡ್ಕೊಳ್ತಾನೆ. ಯಾಕೋ ಒಂದು ತಿಂಗಳಾದರೂ ಅವನಿಗೆ ಯಾವ ವಿಷಯದಲ್ಲೂ ಆಸಕ್ತಿ ಬರೋದಿಲ್ಲ. ಹೋಗಿ ಗುರುಗಳ ಹತ್ರ ಹೇಳ್ಕೊಳ್ತಾನೆ, ಯಾಕೋ ನನಗೆ ಯಾವ ವಿಷಯದ ಮೇಲೇನೂ ಆಸಕ್ತಿ ಬರ್ತಾ ಇಲ್ಲ ಗುರುಗಳೇ, ನಾನು ಏನು ಮಾಡಲಿ, ನಂಗೊಂದು ದಾರಿ ತೋರಿಸಿ ಅಂತಾನೆ. ಆಗ ಗುರುಗಳು, ಬೇಡ, ನಿಂಗೆ ಬಹಳಷ್ಟು ಆಸೆ ಆಕಾಂಕ್ಷೆಗಳಿದೆ, ಸಾಧಿಸ್ಬೇಕು ಅನ್ನುವ ಮಹತ್ತರ ಕನಸಿದೆ, ನೀನು ಅದನ್ನೆಲ್ಲ ಪೂರೈಸ್ಕೊ. ಅದಾದ ನಂತರ ಒಂದು 10 ವರ್ಷ ಕಳೆದ ಮೇಲೆ ನನ್ನ ಹತ್ರ ಬಾ ಅಂತ ಕಳಿಸ್ತಾರೆ. 10 ವರ್ಷಗಳು ಕಳೆಯೋದಕ್ಕೆ ಆತ ಹೆಚ್ಚು ಸಮಯವನ್ನೇನು ತಗೊಳ್ಳಿಲ್ಲ. ಮದುವೆ ಆಯಿತು, ಮಕ್ಕಳಾಯಿತು. ತದನಂತರದಲ್ಲಿ ಅವನ ಮಕ್ಕಳು ಶಾಲೆಗೆ ಸೇರ್ಕೊಳ್ತಾರೆ. ಆಗ 10 ವರ್ಷ ಕಳೆದ ನಂತರದ ಒಂದು ಸಮಯಕ್ಕೆ ಗುರುಗಳು ಅವನ ಮನೆಯ ಬಾಗ್ಲತ್ರ ಬಂದು ನಿಂತ್ಕೋತಾರೆ. ಅವನ ಹೆಂಡತಿ ನೋಡ್ತಿದ್ದ ಹಾಗೇನೆ, ಛೆಛೆ, ಬೆಳಿಗ್ಗೆಗೆ ಭಿಕ್ಷುಕ್ರಪ್ಪ, ಮಕ್ಕಳೆಲ್ಲ ನೋಡಿ ಹೆದರ್ಕೊಳ್ಳಲ್ವಾ, ಯಾಕೆ ಬರ್ತಾರೋ ಏನೋ ಅಂತ ಬಹಳಷ್ಟು ಬೈಗಳುಗಳ ಸುರಿಮಳೆನೆ ಸುರಿಸಿ ಹೊರಟು ಹೋಗ್ತಾಳೆ. ಪ್ರೇಮಾನಂದರು ಇದು ಯಾವುದರಿಂದನೂ ವಿಚಲಿತರಾಗಿರ್ಲಿಲ್ಲ. ಆ ಶಿಷ್ಯ ಮಾತ್ರ ಓಡೋಡ್ ಬಂದು, ಅಯ್ಯೋ ಗುರುಗಳೇ, ನೀವೇ ಬಂದುಬಿಟ್ರಾ, ನಾನು ಮಕ್ಕಳಿನ್ನು ತುಂಬ ಚಿಕ್ಕೋರಲ್ವಾ, ಅದಕ್ಕೆ ಯಾಕೋ ಬರೋ ಮನಸ್ಸು ಮಾಡಲಿಲ್ಲ, ಇವರೊಂಚೂರು ದೊಡ್ಡವರಾಗ್ಬಿಡ್ಲಿ, ಬುದ್ಧಿ ಬರಲಿ, ನಾನು ಖಂಡಿತ ಬರ್ತೀನಿ ಅಂತಾನೆ. 10 ವರ್ಷಗಳ ನಂತರವೂ ಕಳೆದು ಹೋಗುತ್ತೆ. ಅದಾದಮೇಲೆ ಗುರುಗಳು ಬಂದಾಗ ಇವನು ಇಳೆ ವಯಸ್ಸಿಗೆ ಬಂದಿರ್ತಾನೆ. ಗುರುಗಳೇ, ಯಾಕೋ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಯಾಕೋ ಹುಡುಗ ಬುದ್ಧಿ ಎಲ್ಲ ಅವ್ರಿಗಿದೆ, ಆಸ್ತಿ ಐಶ್ವರ್ಯ ಎಲ್ಲ, ಆದರೆ ಜವಾಬ್ದಾರಿ ಬಂದಿಲ್ಲ ನೋಡಿ, ಆ ಜವಾಬ್ದಾರಿ ಸ್ವಲ್ಪ ಬರಲಿ, ಅದಾದಮೇಲೆ ನಾನು ಖಂಡಿತ ಬಂದು ನಿಮ್ಮ ಹತ್ರ ಶಿಷ್ಯತ್ವ ಪಡ್ಕೊಳ್ತೀನಿ, ನಾನಿನ್ನೂ ತುಂಬ ಸಾಧಿಸೋದಿದೆ ಅಂತ ಹೇಳಿ ಮತ್ತೆ ಗುರುಗಳನ್ನ ಕಳಿಸ್ಕೊಡ್ತಾನೆ. ಅದಾಗೆ 10 ವರ್ಷಗಳು ಹಾಗೂ ಹೀಗೂ ಕಳೆಯುತ್ತೆ. ಅಷ್ಟೊತ್ತಿಗೆ ಗುರುಗಳು ವಾಪಸ್ ಬಂದು ನೋಡೋವಾಗ ಇವನು ಎಲ್ಲಿರ್ತಾನೆ, ಪ್ರಪಂಚವನ್ನು ಬಿಟ್ಟು ಹೋಗಿರ್ತಾನೆ. ಆದರೆ ಮನೆಯ ಬಾಗಿಲ ಹತ್ರ ಅದೊಂದು ದೊಡ್ಡ ನಾಯಿ ನಿಂತಿರುತ್ತೆ. ಗುರುಗಳಿಗೆ ಅವರ ಅಂತರ್ದೃಷ್ಟಿಯಿಂದ ಗೊತ್ತಾಗತ್ತೆ, ಆ ನಾಯಿ ಬೇರೆ ಇನ್ಯಾವುದೂ ಅಲ್ಲ, ಈ ಮನುಷ್ಯನೇ ಪುನಃ ಹುಟ್ಟಿ ಬಂದಿರೋದು ಆ ಸಂಸಾರದ ಮೇಲಿನ ಮೋಹದಿಂದಾಗಿ. ಯಾಕೆಂದ್ರೆ ತನ್ನ ಮಕ್ಕಳನ್ನ ಕಾಯಬೇಕು ಅಂತ ಹೇಳಿ ಅವನು ಪುನಃ ಹುಟ್ಟಿ ಬಂದಿರ್ತಾನೆ. ತನ್ನ ಮಕ್ಕಳನ್ನ ಅವ್ನು ನೋಡ್ಕೋತಿರ್ತಾನಲ್ಲ, ಅದನ್ನ ನೋಡಿ ಗುರುಗಳು ಹೇಳ್ತಾರೆ, ಎಂಥ ಪರಿಸ್ಥಿತಿ ರಾಮ ನಿನಗೆ, ಇಲ್ಲಿ ಬಂದು ನೀನು ನಾಯಿಯಾಗಿ ಬಂದು ಇವರನ್ನು ನೋಡ್ಕೊತಾ ಇದೆಯಾ, ಅವ್ರಿಗೆಲ್ರಿಗೂ ಬುದ್ಧಿ ಇದೆ, ಅವ್ರ ಜೀವನವನ್ನ ಅವರೇ ನಡೆಸೋಕೆ ಶಕ್ತರು, ಬಿಟ್ಟು ಬಿಡುವ ಅವರನ್ನ ಅಂತಂದ್ರೆ ಇವನು, ಇಲ್ಲ, ತುಂಬ ಜನರು ಕೆಟ್ಟ ಕಣ್ಣು ಅವ್ರ ಮೇಲೆ ಬಿದ್ದಿದೆ, ನಾನು ಯಾವ ಕಾರಣಕ್ಕೂ ಕೂಡ ಅವ್ರನ್ನ ಆ ರೀತಿ ಬಿಟ್ಟು ಬರೋದಕ್ಕಾಗೋದಿಲ್ಲ, ಇನ್ನೊಂದು 7 ವರ್ಷ ಕೊಟ್ಬಿಡಿ, ನಾನು ಖಂಡಿತ ಬಿಟ್ಟು ಬಂದ್ಬಿಡ್ತೀನಿ, ಅವರು ಬಹಳ ಬುದ್ಧಿವಂತರಾಗಿರ್ತಾರೆ ಅಷ್ಟೊತ್ತಿಗೆ ಅಂತ ಹೇಳ್ತಾನೆ. ಅದಾಗಿ ಇನ್ನೇನು 7 ವರ್ಷಗಳು ಕಳಿಬೇಕು. ಗುರುಗಳು ಬರೋಷ್ಟೊತ್ತಿಗೆ ಅನ್ಕೋತಾರೆ, ಈ ಬಾರಿ ನಾನು ರಾಮನನ್ನು ಕರ್ಕೊಂಡು ಹೋಗಲೇಬೇಕು, ಇಲ್ಲ ಅಂದರೆ ಅವನು ಮೊದಲು ಬಂದು ನನ್ನನ್ನು ಕೇಳದ್ನಲ್ಲ, ಆ ಒಂದು ಆಸೆಯನ್ನು, ಆ ಒಂದು ವಿಚಾರವನ್ನು ನಾನು ಮುಂದೆ ತಗೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮತ್ತೆ ಬರ್ತಾರೆ. ಬರೋಷ್ಟೊತ್ತಿಗೆ ಅವ್ರ ಅಂತರ್ದೃಷ್ಟಿ ತಿಳಿಸುತ್ತೆ, ಅವನು ಆ ನಾಯಿಯಾಗಿ ಕೂಡ ಸತ್ತು ಆ ಮನೆಯ ಎಲ್ಲ ಆಸ್ತಿಯ ಆಕಾಂಕ್ಷೆಗಳು ಎಲ್ಲ ತುಂಬಿಕೊಂಡಿದ್ದಂಥ ಒಂದು ಜಾಗ, ಅಂದರೆ ಆ ವಜ್ರ ವೈಡೂರ್ಯಗಳಿದ್ದ ಜಾಗ, ಅಲ್ಲಿ ಹಾವಾಗಿ ಕೂತು ಮನೆಯ ಆಸ್ತಿಯನ್ನ ಕಾಯ್ತಾ ಇರ್ತಾನೆ. ಅದು ಗೊತ್ತಾದಾಗ ಗುರುಗಳು ಯೋಚನೆ ಮಾಡ್ತಾರೆ, ಇನ್ನು ಅವನನ್ನ ಕೇಳಿ ಪ್ರಯೋಜನ ಇಲ್ಲ ಅಂತ ಹೇಳಿ ಆ ಮನೆ ಎದುರುಗಡೆ ಆಟಾಡ್ತಾ ಇದ್ದಿದ್ದ ಸಣ್ಣ ಮೊಮ್ಮಕ್ಕಳನ್ನ ಕರೆದು ಹೇಳ್ತಾನೆ, ನೋಡಿ, ನಿಮ್ಮ ಅಪ್ಪ ಅಮ್ಮಂದ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಮನೆಯ ಎಲ್ಲ ಆಸ್ತಿ ಇಡೋ ಜಾಗದಲ್ಲಿ ಒಂದು ಹಾವು ಸೇರ್ಕೊಂಡಿದೆ, ಹುಷಾರಾಗಿ ಅದನ್ನ ಒಂದು ಪೆಟ್ಟು ಕೊಟ್ಟು ಆಚೆ ತಗೊಂಡು ಬನ್ನಿ, ಅದನ್ನ ಸಾಯಿಸಕ್ ಹೋಗ್ಬೇಡಿ, ನಿಮಗೆ ದೋಷ ಬರುತ್ತೆ, ಹಾಗೆ ಅದನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ ಪುಸ್ಲಾಯಿಸಿ ಬಿಡ್ತಾನೆ. ಮಕ್ಕಳೆಲ್ಲರೂ ಹೋಗಿ ಅಪ್ಪ ಅಮ್ಮನ ಜೊತೆಗೆ ನೋಡಿದವಾಗ ಅಲ್ಲಿ ಹಾವಿದ್ದು ನಿಜ ಅಂತ ಗೊತ್ತಾಗಿ ಸಾಧುಗಳಿಗೆ ಆ ಮನಸ್ಸಿನಲ್ಲೇ ನಮಸ್ಕಾರ ಮಾಡ್ತಾರೆ. ಆ ಹಾವನ್ನ ನಿಧಾನಕ್ಕೆ ತಂದು ಸಾಧುಗಳ ಕೈ ಕೊಡ್ತಾರೆ. ಸಾಧುಗಳು ಅದನ್ನ ಕರ್ಕೊಂಡು ತನ್ನ ಒಂದು ಕುಟೀರದ ಕಡೆಗೆ ನಡ್ಕೊಂಡು ಹೋಗ್ತಾ ಹೇಳ್ತಾರೆ, ರಾಮ, ಇಷ್ಟಾದ್ರೂ ನಿನಗೆ ಬುದ್ಧಿ ಬರಲಿಲ್ವಾ, ಅದ್ಯಾಕೆ ನೀನು ಇವರನ್ನೆಲ್ಲ ಬಿಟ್ಟು ಬರಕ್ಕಾಗ್ದಿರೋಷ್ಟು ಮೋಹದಲ್ಲಿ ಇದೆಯಲ್ಲ, ಏನು ನಿನ್ನ ಮನಸ್ಸಿನ ಅಭಿಲಾಷೆ ಅಂತ ಕೇಳಿದ್ರೆ ರಾಮ ಹೇಳ್ತಾನೆ, ಇಂಥ ಒಂದು ಬಿಟ್ಟು ಬಿಡಲಾಗದ ಪರಿಸ್ಥಿತಿಯಲ್ಲೂ ಕೂಡ ಪ್ರತಿ ಬಾರಿ ಈ ಶಿಷ್ಯನನ್ನ ಹುಡ್ಕೊಂಡು ಗುರುಗಳಾದ ನೀವು ಬರ್ತಾ ಇದ್ರಿ, ಎಷ್ಟು ಜನಕ್ಕೆ ಇಂಥ ಗುರುಗಳು ಲಭ್ಯ, ನಾನು ಪ್ರತಿ ಬಾರಿನೂ ಕೂಡ ಏನನ್ನೋ ಸಾಧಿಸಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಎಣಿಸ್ತಾ ಇದ್ನೇ ಹೊರತು ಇದೆಲ್ಲವನ್ನ ಬಿಟ್ಟು ಬರುವಂತಹ ಧೈರ್ಯವನ್ನ ನಾನು ಯಾವತ್ತೂ ಮಾಡಲೇ ಇಲ್ಲ. ಆದರೆ ಪುನಃ ನನ್ನನ್ನು ಹುಡ್ಕೊಂಡು ಬಂದಂತಹ ನಿಮ್ಮಂತಹ ಗುರುಗಳನ್ನ ನಾನು ಇನ್ನೂ ಬಿಟ್ಟರೆ ನನಗೆ ಬಹುಶಃ ಇನ್ನು ನನ್ನ ಜೀವನದಲ್ಲಿ ಸಾಧನೆಗೆ ಅಂತ ಹೇಳಿ ಯಾವುದೇ ಅವಕಾಶಗಳು ಉಳಿಯೋದೇ ಇಲ್ಲ. ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು.